ಯಾವ ದೋಸೆ ಇದು? ಉಪ್ಮಾ ಪೆಸರೆಟ್. ಉಪ್ಪು ಪೆಸರೆಟ್. ಉಪ್ಮಾ ಪೆಸರೆಟ್ಟು. ಹೆಸರು ಕಾಳು ಬರುತ್ತಲ್ಲ. ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ನಾನು ಇವತ್ತು ಮಡಿವಾಳ ಬಂದಿದ್ದೀನಿ. ಮಡಿವಾಳ BTM ಫಸ್ಟ್ ಸ್ಟೇಜು ಬಾಲಾಜಿ ಟಿಫನ್ ಸೆಂಟರ್ ಅಂತ ಅದ್ಭುತವಾಗಿರೋಂಥ ಆಂಧ್ರ ಶೈಲಿ ದೋಸೆಗಳು ಸಿಗುವಂಥ ಜಾಗ. ಬರೀ ದೋಸೆ ಮಾತ್ರ ಅಲ್ಲ, ಇಡ್ಲಿ, ರೈಸ್ ಬಾತು, ಚಿತ್ರಾನ್ನ ಇದು ಸಿಗತ್ತೆ. ದೋಸೆ ಅಂತ ಬಂದಾಗ ನನಗೆ ಪೆಸರಟ್ಟು ದೋಸೆಗೆ ಉಪ್ಪಿಟ್ಟು ಹಾಕ್ಕೊಡ್ತಾರೆ. ನನಗದು ಬಹಳ ಇಂಟ್ರೆಸ್ಟಿಂಗ್ ಅನ್ನಿಸ್ತು. ಅದನ್ನು ಟ್ರೈ ಮಾಡಬೇಕು ಅಂದ್ಕೊಂಡಿದ್ದೀನಿ. ಕಂಪ್ಲೀಟ್ ಅಡ್ರೆಸ್ಸು ಮತ್ತು ಗೂಗಲ್ ಮ್ಯಾಪ್ ಲಿಂಕು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವು ನೋಡ್ಬೋದು. ಹೋಗೋಣ, ಟ್ರೈ ಮಾಡೋಣ. ಅದಕ್ಕೂ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಅದ್ಭುತವಾಗಿರೋಂಥ ಪೆಸರಟ್ಟು ದೋಸೆ ಕೊಡಿಸ್ತೀನಿ. ಬನ್ನಿ. ಸರ್ ನಮಸ್ತೆ. ನಮಸ್ತೆ ಸರ್. ಸರ್ ತಮ್ಮ ಹೆಸರು? ವೆಂಕಟರಾವ್ ಅಂತ. ವೆಂಕಟರಾವ್ ಅವರು. ಸರ್ ಬಾಲಾಜಿ ಟಿಫನ್ ಸೆಂಟರ್ ಯಾವಾಗಿಂದ ಶುರುವಾಗಿದ್ದು? ಇದು ಬಂದು 4 ವರ್ಷ ಆಯಿತು. 4 ವರ್ಷ ಆಯಿತು. ಏನೇನೆಲ್ಲ ಸಿಗುತ್ತೆ ಇಲ್ಲಿ? ದೋಸೆ ಇದೆ, ಪೂರಿ ಇದೆ, ಉಗ್ಗಾನಿ ಇದೆ, ಆಮೇಲೆ ಇದು ಚಿತ್ರಾನ್ನ ಇದೆ, ವಡ ಬೋಂಡ ಇದೆ. ದೋಸೆಯಲ್ಲಿ ಬೇರೆ ಬೇರೆ ಥರ ಇದೆ. ಮಸಾಲೆ ದೋಸೆ ಸಿಗತ್ತು, ಎಗ್ ಮಸಾಲ ಸಿಗತ್ತು, ಉಪ್ಪಿಟ್ಟು ದೋಸೆ ಇದೆ, ಪೆಸರೆಟ್ ಉಪ್ಮಾ ದೋಸೆ ಇದೆ. ಎಲ್ಲ ಬೇರೆ ಬೇರೆ 20 ಥರ ದೋಸೆ ಇದೆ ಇಲ್ಲಿ. 20 ಥರ ದೋಸೆ? 20 ಥರ ದೋಸೆ ಇದೆ. ಓಕೆ. ಪೆಸರೆಟ್ ದೋಸೆ ಅಂದರೆ ಏನು ಸರ್ ಅದು? ಅದು ಪೆಸರೆಟ್ ಅಂದರೆ ನಮ್ಮ ಹೆಸರು ಕಾಳು ಬರುತ್ತಲ್ಲ, ಹೆಸರು ಕಾಳು ಅದೆಲ್ಲ ಮಿಕ್ಸಿ ಮಾಡಿಬಿಟ್ಟು ಇದು ಅದರಲ್ಲಿ ಜೀರಬ್ಬ ಹಾಕ್ತಾರೆ, ಜಿಂಜರ್ ಆಮೇಲೆ ಹಾಕಿ ಮಿಕ್ಸಿ ಮಾಡಿಬಿಟ್ಟು ಟೇಸ್ಟ್ ಚೆನ್ನಾಗಿರುತ್ತೆ. ಟೇಸ್ಟ್ ಚೆನ್ನಾಗಿರುತ್ತೆ. ಮತ್ತು ಇನ್ನು ದೋಸೆ ಅಂತ ಅಂದಾಗ ಸೊ ಉಪ್ಪಿಟ್ಟಾಗಿ ಕೊಡ್ತೀರಾ, ಹೆಂಗೆ ಸರ್ ಅದು ಕಾನ್ಸೆಪ್ಟ್? ಅದು ಆಂಧ್ರ ಕಡೆ ಸ್ಪೆಷಲ್. ಹೌದಾ? ಆಂಧ್ರ ಸ್ಪೆಷಲ್ ಇಲ್ಲಿ ಮಾಡ್ತಾ ಇರೋದು. ತಿಂದರೆ ಕರ್ಗೋಗತ್ತು ಆ ಥರ, ಅದು ಚೆನ್ನಾಗಿರುತ್ತೆ. ಓಕೆ, ಸೂಪರ್. ಅಂದರೆ ಆಂಧ್ರ ಸ್ಪೆಷಲ್ ದೋಸೆಗಳೆಲ್ಲ ಇಲ್ಲಿ ಸಿಗುತ್ತೆ ಹಂಗಾರೆ? ಹೌದು. ಅತಿ ಹೆಚ್ಚು ಯಾವ್ದು ಹೋಗುತ್ತೆ? ಮೊಟ್ಟೆ ದೋಸೆ ಹೋಗುತ್ತೆ ಜಾಸ್ತಿ. ಮೊಟ್ಟೆ ದೋಸೆ? ಮೊಟ್ಟೆ ದೋಸೆ ಮಸಾಲನ ಹೋಗುತ್ತೆ. ಮೊಟ್ಟೆ ದೋಸೆ ಮಸಾಲ ದೋಸೆ ಜಾಸ್ತಿ ಹೋಗುತ್ತೆ. ಅದು ಬಿಟ್ಟು ಜಾಸ್ತಿ ಯಾರು ಕೇಳಲ್ಲ, ಅದನ್ನೇ ಜಾಸ್ತಿ ಹೋಗುತ್ತೆ. ಅದನ್ನೇ ಜಾಸ್ತಿ ಕೇಳ್ತಾರೆ. ಉಪ್ಮಾ ಪೆಸರೆಟ್ ಅಂದರೆ ಅದನ್ನೂ ಜಾಸ್ತಿ ಹೋಗುತ್ತೆ. ಸೂಪರ್. ಟೈಮಿಂಗ್ಸ್ ಏನಿದೆ ಸರ್? ಟೈಮಿಂಗ್ಸ್ ಬಂದು 6 to 12 ಮಾರ್ನಿಂಗ್. ಓಕೆ. ಈವ್ನಿಂಗ್ 5 to 11.
ಫೈನ್. ಮತ್ತೆ ಯಾವ ಏರಿಯಾ ಇದು? ಮತ್ತೆ ಇದು ನಿಯರ್ ಬೈ old ಮಡಿವಾಳ. ಲೊಕೇಶನ್ ಏನಿದೆ? ಇದು ಯಾವ ಏರಿಯಾ? ಇದು ಓಲ್ಡ್ ಮಡಿವಾಳ ಬಾಲಾಜಿ ಹೋಟ್ಲು. ಇದು ಮಂಡಕ್ಕಿ. ಓ, ಮಂಡಕ್ಕಿ. ಸೊ ಬಾಲಾಜಿ ಟಿಫನ್ ಸೆಂಟ್ರಲ್ಲಿ ನಾವು ತೊಗೊಂಡಿರುವಂಥದ್ದು ಪೆಸರಟ್ಟು ದೋಸೆ. ಪೆಸರಟ್ಟು ದೋಸೆ ಅಂದರೆ ಹೆಸರು ಕಾಳಿಂದ ಮಾಡಿರುವಂಥ ದೋಸೆ. ಹೆಸರು ಕಾಳಿಂದ ಮಾಡಿರುವಂಥ ದೋಸೆಗೆ ಉಪ್ಪಿಟ್ಟು ಹಾಕ್ಕೊಡ್ತಾರೆ. ಕೇವಲ ಉಪ್ಪಿಟ್ಟು ಅಂದರೆ ಉಪ್ಪಿಟ್ಟು ಮಾತ್ರ ಅಲ್ಲ, ಅದಕ್ಕೆ ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಅದನ್ನು ಹಾಕಿರ್ತಾರೆ. ಮತ್ತು ಇನ್ನೊಂದು ಪುಡಿ ಮಾಡ್ಕೊಂಡಿರ್ತಾರೆ, ಗನ್ ಪೌಡ್ರ್ ಅಂತಾರೆ, ಅಥವಾ ಇಡ್ಲಿಗೆ ಪುಡಿ ಬಳಸ್ತೀವಲ್ಲ, ಸೊ ಆ ಥರ ಒಂದು ಪುಡಿ ಮಾಡಿ ಇಟ್ಕೊಂಡಿರ್ತಾರೆ. ಸೊ ಅದನ್ನು ಹಾಕಿರ್ತಾರೆ. 2 ಥರ ಚಟ್ನಿ ಸಿಗುತ್ತೆ. 2 ಥರ ಏನು 2-3 ಥರ 3-4 ಥರ ಚಟ್ನಿ ಸಿಗುತ್ತೆ ಇಲ್ಲಿ. ಸೊ ನಾನು 2 ಥರ ಮಾತ್ರ ಚಟ್ನಿ ತೊಗೊಂಡಿದ್ದೀನಿ. ಒಂದು ಶೇಂಗಾ ಚಟ್ನಿ, ಇನ್ನೊಂದು ಟೊಮೊಟೊ ಚಟ್ನಿ. ಈರುಳ್ಳಿ ಚಟ್ನಿನೂ ಸಿಗುತ್ತೆ, ಹಾಗೂ ಸಾರು ಕೂಡ ಸಿಗುತ್ತೆ. ನೀವು ಅದರಲ್ಲೂ ಕೂಡ ಟ್ರೈ ಮಾಡ್ಬೋದು. ದೋಸೆ ತೆಳ್ಳಗಿರುತ್ತೆ, ಮೃದುವಾಗಿರುತ್ತೆ, ಗರಿಗರಿಯಾಗಂತೂ ಬರೋಲ್ಲ. ನಿಮಗೆ ಗರಿಗರಿಯಾಗಿ ಬೇಕು ಅಂದರೆ ನೀವು ಮಸಾಲೆ ದೋಸೆ ಟ್ರೈ ಮಾಡಿ. ಸೊ ನಿಮಗೆ ಅದು ಗರಿಗರಿಯಾಗಿ ಸಿಗುತ್ತೆ. ಬೆಳಿಗ್ಗೆನೇ ನಿಮ್ಗೆ ಇಲ್ಲಿ ಮೊಟ್ಟೆ ದೋಸೆ ಕೂಡ ಸಿಗುತ್ತೆ, ಅದನ್ನು ಕೂಡ ನೀವು ಟ್ರೈ ಮಾಡ್ಬೋದು. ಸೊ ಹಸಿರು ಕಲರ್ ಕಾಣುತ್ತೆ, ಈ ಕಡೆ ರೋಸ್ಟ್ ಆಗಿರೋದ್ರಿಂದ ಸ್ವಲ್ಪ ಕೆಂಪು ಕಾಣುತ್ತೆ. ಇನ್ನು ಒಳಭಾಗ ಮಾತ್ರ ನಿಮಗೆ ಹಸಿರಾಗಿ ಕಾಣುತ್ತೆ. ಇನ್ನು ಕೆಂಪು ಖಾರ ಕೂಡ ಬಳಸಿರ್ತಾರೆ. ಸೊ ಕೆಂಪು ಖಾರ ಅದೇ ಮಸಾಲೆ ದೋಸೆಗೆಲ್ಲ ಬಳಸೋಲ್ಲ, ಸೊ ಆ ರೀತಿ ಕೆಂಪು ಖಾರ ಕೂಡ ಬಳಸಿರ್ತಾರೆ. ಬಾಳೆ ಎಲೆ ಹಾಕ್ಕೊಡ್ತಾರೆ, ನನಗೆ ಅದೊಂಥರ ಖುಷಿ ಆಯಿತು. ಸೊ ಚಟ್ನಿಯೊಂದಿಗೆ ದೋಸೆ, ಬೆಳಗ್ಗೆ ಖಾರ ಚುರ್ರನತ್ತೆ, ಚಟ್ನಿನೂ ಸೂಪರ್ ಇದೆ. ದೋಸೆನೂ ಅಲ್ಟಿಮೇಟ್ ಆಗಿದೆ, ಮೃದುವಾಗಿ ಸಿಗುತ್ತೆ. ಉಪ್ಪಿಟ್ಟು ಬೇರೆ ಬಳಸಿರ್ತಾರೆ. ಸೊ ಆ ಉಪ್ಪಿಟ್ಟು ತಿಂದಾಗ ಹೆಂಗೆ ನಿಮಗೆ ಟೇಸ್ಟ್ ಸಿಗುತ್ತೆ, ಸೊ ಸೇಮ್ ಟು ಸೇಮ್ ಅದು ಸಿಗುತ್ತೆ. ಹೆಲ್ತಿನೂ ಹೆಲ್ತಿ, ಆರೋಗ್ಯಕ್ಕೂ ಒಳ್ಳೆಯದು, ತುಂಬಾ ಚೆನ್ನಾಗಿದೆ. ಚಟ್ನಿನೂ ಅಷ್ಟೇ ಅತಿ ಹೆಚ್ಚಿನ ಖಾರ ಏನಿಲ್ಲ. ಶೇಂಗಾ ಅಂದರೆ ಕಡಲೆ ಬೀಜ ಅಂದಾಗಲೂ ಕೂಡ ಹಾಗೆ ಬಳಸಿರಲ್ಲ, ಸ್ವಲ್ಪ ಹುರಿದು ಬಳಸಿರ್ತಾರೆ. ಸೊ ಅದರ ಒಂದು ಫ್ರೈಡ್ ಘಮ ಏನಿದೆ, ಅಂದರೆ ಹುರಿದ ಘಮ ಏನಿದೆ, ಅದು ಕೂಡ ನಿಮಗೆ ನೀಟಾಗಿ ಸಿಗುತ್ತೆ. ಇಷ್ಟೇ ಅಲ್ಲದೆ ಅದೇ ಹೇಳ್ದಂಗೆ ನಿಮಗೆ ಇಡ್ಲಿ ಸಿಗುತ್ತೆ, ಚಿತ್ರಾನ್ನ ಸಿಗುತ್ತೆ, ಮತ್ತು ಇನ್ನು ಮಂಡಕ್ಕಿಯಿಂದ ಮಾಡಿರುವಂಥ ಚಿತ್ರಾನ್ನ ಥರ ಅದು ಒಗ್ಗರಣೆನೂ ನಿಮಗೆ ಸಿಗುವಂಥದ್ದು. ಸೊ ನೀವು ಯಾವುದನ್ನು ಬೇಕಾದ್ರೂ ಟ್ರೈ ಮಾಡ್ಬೋದು. ಸ್ಯಾಟರ್ಡೆ ಸಂಡೇ ಸಿಕ್ಕಾಬಟ್ಟೆ ರಶ್ ಅಂತೆ, ಮತ್ತು ಇನ್ನು 10 ಗಂಟೆ ಮೇಲೆ ಸಿಕ್ಕಾಬಟ್ಟೆ ಕ್ರೌಡ್ ಆಗುತ್ತೆ ಅಂತ ಹೇಳ್ತಿದ್ರು.
ಸ್ವಲ್ಪ ನಾನು ಬೆಳಿಗ್ಗೆನೇ ಬಂದೆ. ಸೊ ಕ್ರೌಡ್ ಕಮ್ಮಿ ಇದ್ದಾಗಲೇ ಶೂಟ್ ಮಾಡೋದು ಉತ್ತಮ ಅಂತ. ಚೆನ್ನಾಗಿದೆ. ಓಕೆ, ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೊಮ್ಮೆ ನಾನು ನಿಮ್ಮನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ. ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿಯಾಗೋಣ.